ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, 25 ವರ್ಷದ ಸುಂದರ ವಿಧವೆ ಮಹಿಳೆಯೊಬ್ಬಳು ತನ್ನ 4 ವರ್ಷದ ಮಗುವಿನೊಂದಿಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಕುಳಿತು ದೆಹಲಿಗೆ ಹೋಗುವ ರೈಲಿಗಾಗಿ ಕಾಯುತ್ತಿದ್ದಾಳೆ. ಆದರೆ ರೈಲಿನಲ್ಲಿ ಭಾರಿ ಜನದಟ್ಟಣೆ ಇದ್ದ ಕಾರಣ ಆಕೆಗೆ ರೈಲು ಹತ್ತಲು ಸಾಧ್ಯವಾಗಲಿಲ್ಲ. ಇದರಿಂದ ಆಕೆ ತುಂಬಾ ದುಃಖಿತಳಾಗಿದ್ದಾಳೆ. ತಾನು ವಿಧವೆಯಾಗಿದ್ದರಿಂದ ಈ ಜಗತ್ತಿನಲ್ಲಿ ತನಗೆ ಯಾರು ಇಲ್ಲ ಎಂದು ಆಕೆಗೆ ಅನಿಸುತ್ತದೆ. ಆಕೆ ಗಂಡನಿಗೆ ಸಂಬಂಧಿಸಿದ ಹಣವು ಅವನು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಸಿಲುಕಿಕೊಂಡಿದೆ. ಆ ಕಂಪನಿಯವರು ಆಕೆಗೆ ಹಣ ಕೊಡುತ್ತಾರೋ ಇಲ್ಲವೋ ತಿಳಿದಿಲ್ಲ. ಆದರೆ ಆಕೆ ದೆಹಲಿಗೆ ಹೋಗಲೇಬೇಕೆಂದು ನಿರ್ಧಾರ ಮಾಡಿದ್ದಾಳೆ. ಆದರೆ ಆ ರೈಲನ್ನು ನೋಡಿ ಆಕೆ ಮತ್ತಷ್ಟು ಬೇಸರಗೊಂಡಳು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಆಕೆಗೆ ಸಹಾಯ ಮಾಡಲು ಮುಂದೆ ಬಂದನು. ಅವನು ಆಕೆಗೆ ಸಹಾಯ ಮಾಡುತ್ತಾನೋ ಇಲ್ಲವೋ ಎಂಬುದನ್ನು ಈಗ ತಿಳಿಯೋಣ ಬನ್ನಿ. ಫ್ರೆಂಡ್ಸ್, ಇದು ತುಂಬಾ ಅದ್ಭುತವಾದ ಹೃದಯ ಸ್ಪರ್ಶಿ ಘಟನೆ. ಹಾಗಾಗಿ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋವನ್ನು ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಈ ಸ್ಟೋರಿ ಉತ್ತರ ಪ್ರದೇಶದ ಗೋರಖ್ಪುರ ರೈಲು ನಿಲ್ದಾಣದಿಂದ ಪ್ರಾರಂಭವಾಗುತ್ತದೆ. ಸಂಗೀತ ಎಂಬ 25 ವರ್ಷದ ಮಹಿಳೆ. ದೇವರು ಆಕೆಗೆ ಸೌಂದರ್ಯದ ಜೊತೆಗೆ ಮುಗ್ಧತೆಯನ್ನು ಕೂಡ ಕೊಟ್ಟಿದ್ದಾನೆ. ಆಕೆಗೆ 3 ವರ್ಷದ ಮಗನು ಸಹ ಇದ್ದಾನೆ. ಆದರೆ ದುರದೃಷ್ಟವಶಾತ್ ದೇವರು ಆಕೆಯ ಜೀವನವನ್ನು ಹಾಳು ಮಾಡಿದನು. ಆಕೆಯನ್ನು ವಿಧವೆಯನ್ನಾಗಿ ಮಾಡಿದನು. ಆಕೆ ಮಧ್ಯಾಹ್ನದಿಂದ ರೈಲ್ವೆ ನಿಲ್ದಾಣದಲ್ಲಿ ಕುಳಿತು ರೈಲು ಹತ್ತಲು ಪ್ರಯತ್ನ ಮಾಡುತ್ತಿದ್ದಾಳೆ. ಆದರೆ ರೈಲು ತುಂಬಾ ಕಿಕ್ಕಿರಿದು ತುಂಬಿದ್ದರಿಂದ ಆಕೆಗೆ ಹತ್ತಲು ಸಾಧ್ಯವಾಗಲಿಲ್ಲ. ಆಕೆ ತಲೆಯ ಮೇಲೆ ಒಂದು ಬ್ಯಾಗ್ ಇತ್ತು. ಅದರಲ್ಲಿ ತಾಯಿ ಮಗನ ಬಟ್ಟೆಗಳು, ಒಂದು ಬಾಟಲ್ ನೀರು ಮತ್ತು 3 ವರ್ಷದ ಮಗು ಹೊರತು ಆಕೆಯ ಬಳಿ ಬೇರೇನು ಇರಲಿಲ್ಲ. ಆ ಮಗು ಉದಯ್ ನಿಲ್ದಾಣದಲ್ಲಿ ಮಾರಾಟವಾಗುವ ವಸ್ತುಗಳನ್ನು ನೋಡಿ ತನಗೂ ಕೊಂಡುಕೊಡುವಂತೆ ತಾಯಿಯ ಬಳಿ ಹಣ ಕೇಳಿ ಅಳುತ್ತಿದ್ದನು. ಆದರೆ ಅವುಗಳನ್ನು ಖರೀದಿಸಲು ಆ ತಾಯಿ ಬಳಿ ಹಣವಿರಲಿಲ್ಲ. ಅದಕ್ಕಾಗಿ ಆಕೆ ಮಗನ ಮಾತನ್ನು ಪದೇ ಪದೇ ನಿರಾಕರಿಸುತ್ತಿದ್ದಳು. ಆದರೆ ಮಕ್ಕಳು ಮಕ್ಕಳೇ ಅಲ್ವಾ, ಏನಾದರೂ ನೋಡಿದರೆ ಅದು ಬೇಕೇ ಬೇಕು ಎಂದು ಹಠ ಮಾಡುತ್ತಾರೆ. ಅದಕ್ಕಾಗಿ ಆ ಮಗು ಆಕೆಯನ್ನು ಕಾಡುತ್ತಿದ್ದನು. ಮಗು ಅಳುತ್ತಿದ್ದಾಗ ಆಕೆ ಅವನನ್ನು ತನ್ನ ಮಡಿಲಲ್ಲಿ ಮಲಗಿಸಿ ಹಾಲು ಕುಡಿಸಿದಳು. ಆದರೆ ಅಷ್ಟು ದೊಡ್ಡ ಮಗುವಿನ ಅಳುವನ್ನು ಹಾಲಿನಿಂದಲೂ ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಆಗ ಒಬ್ಬ ವ್ಯಕ್ತಿ ಅವರಿಬ್ಬರನ್ನು ತುಂಬಾ ಸಮಯದಿಂದ ಗಮನವಿಟ್ಟು ನೋಡುತ್ತಿದ್ದನು. ಅವನ ಹೆಸರು ಸೂರಜ್. ಬಹುಶಃ ಈ ಮಹಿಳೆಯ ಬಳಿ ಹಣವಿಲ್ಲ, ಅದಕ್ಕಾಗಿ ಆಕೆ ತುಂಬಾ ದುಃಖಿತಳಾಗಿದ್ದಾಳೆ ಎಂದು ಅವನು ಅರ್ಥ ಮಾಡಿಕೊಂಡನು. ಆಗ ಅವನು ಹೋಗಿ ಒಂದು ದೊಡ್ಡ ಚಿಪ್ಸ್ ಪ್ಯಾಕೆಟ್ ತಂದು ಆ ಮಗುವಿಗೆ ಕೊಟ್ಟನು. ಆ ಪ್ಯಾಕೆಟ್ ತೆಗೆದುಕೊಂಡು ಮಗು ಖುಷಿಯಿಂದ ತಿನ್ನಲು ಪ್ರಾರಂಭಿಸಿತು. ಆಗ ಮಗುವಿನ ತಾಯಿ ಅವನನ್ನು ನೋಡಿ ಅಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದಳು. ಆಗ ಸೂರಜ್ ನಡೆದನ್ನು ಹೇಳಿ ಚಿಕ್ಕ ಮಗು ತಿನ್ನಲಿ ಬಿಡಿ ಎಂದನು. ನಂತರ ಸೂರಜ್ ಮಗುವಿನ ಬಳಿ ಹೋಗಿ ಮಗು ಬೇರೇನಾದರೂ ತಿನ್ನುತ್ತೀಯಾ ಎಂದು ಕೇಳಿದನು. ಅದಕ್ಕೆ ಆ ಮಗು ಹೌದು ತಿನ್ನುತ್ತೇನೆ ಎಂದು ತಲೆಯಾಡಿಸಿತು. ಏಕೆಂದರೆ ಆ ಮಗುವಿಗೆ ತುಂಬಾ ಹಸಿವಾದಂತೆ ಕಾಣುತ್ತಿತ್ತು. ಆದ್ದರಿಂದ ಸೂರಜ್ ಹತ್ತಿರದ ಅಂಗಡಿಗೆ ಹೋಗಿ ಚಿಪ್ಸ್, ಹಣ್ಣುಗಳು, ಚಾಕ್ಲೇಟುಗಳು, ಬಿಸ್ಕತ್ಗಳು ಇತ್ಯಾದಿ ಸುಮಾರು 100 ರೂಪಾಯಿ ಮೌಲ್ಯದ ತಿಂಡಿಗಳನ್ನು ಪ್ಯಾಕ್ ಮಾಡಿಸಿಕೊಂಡು ತಂದು ಇವುಗಳನ್ನು ತೆಗೆದುಕೊ ಮಗು, ಇವನ್ನು ತಿನ್ನು ಎಂದು ಕೊಟ್ಟನು. ಆ ಮಗು ಸಂತೋಷದಿಂದ ತನ್ನ ತಾಯಿ ಬಳಿ ಹೋಗಿ ಅವೆಲ್ಲವನ್ನು ತೋರಿಸಿತು. ಉದಯ್ ಕೈಯಲ್ಲಿ ಅವೆಲ್ಲವನ್ನು ನೋಡಿ ಆ ತಾಯಿಗೆ ಕೋಪ ಬಂತು. ಆಕೆ ಕೋಪದಿಂದ ಸೂರಜ್ ಬಳಿ ಹೋಗಿ ನಿಮ್ಮ ದಯೆ ನಮಗೆ ಬೇಕಾಗಿಲ್ಲ, ಕೊಟ್ಟ ವಸ್ತುಗಳನ್ನು ಹಿಂತಿರುಗಿ ತೆಗೆದುಕೊಳ್ಳಿ ಎಂದಳು. ಆದರೆ ಉದಯ್ ಆ ಚಿಕ್ಕ ಮಗು ನಾನು ಹಿಂತಿರುಗಿ ಕೊಡುವುದಿಲ್ಲ ಎಂದು ಹಠ ಮಾಡಿದನು. ಆಗ ಆಕೆ ಏನ್ರಿ ಮಕ್ಕಳು ಹೀಗೆ ಹಠ ಮಾಡುತ್ತಾರೆ, ಅದಕ್ಕೆ ಅಂತ ಇಷ್ಟೆಲ್ಲ ಕೊಂಡುಕೊಡುತ್ತೀರಾ ಎಂದಳು. ಅದಕ್ಕೆ ಸೂರಜ್ ಮಕ್ಕಳು ಮಕ್ಕಳೇ ಅಲ್ವಾ, ತಿನ್ನಲಿ ಬಿಡಿ ಎಂದನು. ಆಗ ಆಕೆ ಅಯ್ಯೋ ಇವನು ಇಷ್ಟೆಲ್ಲ ಹೇಗೆ ತಿನ್ನುತ್ತಾನೆ ಎಂದಳು. ಆಗ ಸೂರಜ್ ಮಗು ತಿನ್ನದಿದ್ದರೆ ನೀವು ತಿನ್ನಿ ಎಂದನು. ಆಗ ಇಬ್ಬರು ಮಾತನಾಡುತ್ತಾ ಅಂದಾಗೆ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಸೂರಜ್ ನಿಧಾನವಾಗಿ ಕೇಳಿದನು. ಆಗ ಆಕೆ ನಾನು ದೆಹಲಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದಳು. ದೆಹಲಿಯಲ್ಲಿ ಯಾರಿದ್ದಾರೆ ಎಂದು ಸೂರಜ್ ಕೇಳಿದನು. ಯಾರು ಇಲ್ಲ, ಆದರೆ ಹೋಗಬೇಕು, ಮತ್ತೆ ಕೆಲವು ದಿನಗಳಲ್ಲಿ ಹಿಂತಿರುಗಿ ಬರುತ್ತೇನೆ ಎಂದು ಹೇಳಿದಳು. ಆಗ ಸಂಗೀತ ಸೂರಜ್ನನ್ನು ಮಾತನಾಡಿಸುತ್ತಾ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳಿದಳು. ನಾನು ಕೂಡ ದೆಹಲಿಗೆ ಹೋಗಬೇಕು, ಈಗ ವೈಶಾಲಿ ಎಕ್ಸ್ಪ್ರೆಸ್ ಬರುತ್ತದೆ, ಆ ಟ್ರೈನ್ ಗೆ ನಾನು ಟಿಕೆಟ್ ತೆಗೆದುಕೊಂಡಿದ್ದೇನೆ, ನನ್ನ ಟಿಕೆಟ್ ಕನ್ಫರ್ಮ್ ಆಗಿದೆ, ನೀವು ನನ್ನೊಂದಿಗೆ ಏಕೆ ಬರಬಾರದು ಎಂದು ಸೂರಜ್ ಕೇಳಿದನು. ಹೀಗೆ ಮಾತನಾಡುತ್ತಾ ಅವರ ನಡುವೆ ಸ್ನೇಹ ಬೆಳೆಯಿತು. ಅಷ್ಟರಲ್ಲಿ ರೈಲು ಸಹ ಬಂತು. ಸೂರಜ್
ಉದಯನನ್ನು ಎತ್ತಿಕೊಂಡು ಸಂಗೀತಳಿಗೆ ತನ್ನ ಹಿಂದೆ ಬರಲು ಹೇಳಿದನು. ಅವನು ಆಕೆಯನ್ನು ತನ್ನ ಹಿಂದೆ ಕರೆದುಕೊಂಡು ಟ್ರೈನ್ ಹತ್ತಲು ಹೋದನು. ಅವನು ಎಸಿ ಕೋಚ್ B5 ನಲ್ಲಿ ರಿಸರ್ವೇಶನ್ ಮಾಡಿಸಿದ್ದನು. ಆಕೆ ಒಳಗೆ ಹೋದಾಗ ತುಂಬಾ ತಣ್ಣಗಿದೆ, ಅದು ಮೇ ತಿಂಗಳ ಬಿಸಿಲಿನಲ್ಲಿ ಎಂದಳು. ಅದಕ್ಕೆ ಸೂರಜ್, ಇದು ಎಸಿ ಕೋಚ್ ಅಲ್ವಾ, ನೀವು ಎಂದಾದರೂ ರೈಲಿನಲ್ಲಿ ಪ್ರಯಾಣ ಮಾಡಿದ್ದೀರಾ ಎಂದು ಕೇಳಿದನು. ಅದಕ್ಕೆ ಆಕೆ, ಇಲ್ಲ, ನಾನು ಇದೇ ಮೊದಲ ಬಾರಿ ರೈಲಿನಲ್ಲಿ ಕುಳಿತಿರುವುದು. ಅದು ಎಸಿ ಕೋಚ್ ನಲ್ಲಿ ಹೀಗೆ ಇರುತ್ತದೆ ಎಂದು ನಾನು ಕೇಳಿದ್ದೆ, ಆದರೆ ನನಗೆ ತಿಳಿದಿರಲಿಲ್ಲ ಎಂದು ಹೇಳಿದಳು. ನಂತರ ಇಬ್ಬರು ಹೋಗಿ ಒಂದೇ ಸೀಟಿನಲ್ಲಿ ಕುಳಿತುಕೊಂಡರು. ಏಕೆಂದರೆ ಸೀಟು ಅವನಿಗೆ ಮಾತ್ರ ಕನ್ಫರ್ಮ್ ಆಗಿತ್ತು. ಸಂಗೀತ ಮಾತ್ರ ಜನರಲ್ ಟಿಕೆಟ್ ತೆಗೆದುಕೊಂಡಿದ್ದಳು. ಯಾವ ರೈಲು ಬರುತ್ತೋ ಅದರಲ್ಲಿ ಕುಳಿತು ಹೋಗೋಣ ಅಂದುಕೊಂಡಿದ್ದಳು. ರೈಲಿನಲ್ಲಿ ಜನರು ಅವರಿಗೆ ಸ್ವಲ್ಪ ಜಾಗ ಕೊಟ್ಟರು. ಎಸಿ ಕೋಚ್ ನಲ್ಲಿ ಇವರನ್ನು ನೋಡುತ್ತಿದ್ದವರೆಲ್ಲ ಇವರು ಯಾರು ಎಂದು ಪಿಸುಗುಟ್ಟುತ್ತಿದ್ದರು. ಏಕೆಂದರೆ ಇಬ್ಬರು ನೋಡಲು ಒಂದೇ ವಯಸ್ಸಿನವರಂತೆ ಇದ್ದರು. ಇಬ್ಬರ ಸಂಬಂಧವೇನಿರಬಹುದು ಎಂದು ಎಲ್ಲರೂ ಯೋಚಿಸುತ್ತಿದ್ದರು. ನೋಡಲು ಗಂಡ ಹೆಂಡತಿಯಂತೆ ಕಂಡರು. ಸಂಗೀತಳ ಮುಖ ನೋಡಿದ ಯಾರಿಗಾದರೂ ಆಕೆ ವಿಧವೆ ಎಂಬುದು ಸುಲಭವಾಗಿ ಅರ್ಥವಾಗುತ್ತಿತ್ತು. ಆ ಸಮಯದಲ್ಲಿ ಅವರು ಅಕ್ಕಪಕ್ಕದಲ್ಲಿ ಕುಳಿತಿದ್ದರು. ನಂತರ ರೈಲು ಹೊರಟಿತು. ಸ್ವಲ್ಪ ಸಮಯದ ನಂತರ ಊಟ ಆರ್ಡರ್ ಮಾಡಿ ತಿನ್ನುವಷ್ಟರಲ್ಲಿ ಕತ್ತಲಾಯಿತು. ಆಗ ಸಂಗೀತ, ನೀವು ನಿಮ್ಮ ಸೀಟಿಗೆ ಹೋಗಿ ಎಂದು ಸೂರಜ್ಗೆ ಹೇಳಿದಳು. ನಂತರ ಎಲ್ಲರೂ ತಮ್ಮ ಸೀಟುಗಳನ್ನು ಸರಿಪಡಿಸಿಕೊಂಡು ಮಲಗಲು ಸಿದ್ಧರಾದರು. ಅಷ್ಟರಲ್ಲಿ ಟಿಟಿ ಬಂದು ಟಿಕೆಟ್ ಕೇಳಲು ಪ್ರಾರಂಭಿಸಿದನು. ಸಂಗೀತಳನ್ನು ಟಿಕೆಟ್ ಕೊಡು ಎಂದು ಕೇಳಿದಾಗ ಸಂಗೀತ ಜನರಲ್ ಟಿಕೆಟ್ ತೋರಿಸಿದಾಗ ಟಿಟಿಗೆ ಕೋಪ ಬಂತು. ಇದು ಯಾವ ಕೋಚ್ ಗೊತ್ತಾ? ಈ ಟಿಕೆಟ್ ನೊಂದಿಗೆ ಎಸಿ ಕೋಚ್ ಹೇಗೆ ಬಂದೆ ಎಂದು ಪ್ರಶ್ನೆ ಮಾಡಿದನು. ಆಗ ಸೂರಜ್ ಮಧ್ಯ ಪ್ರವೇಶಿಸಿ, ಸರ್, ಆಕೆಗೆ ಒಂದು ಟಿಕೆಟ್ ಕೊಡಿ, ಒಂದು ಸೀಟ್ ತೋರಿಸಿ ಎಂದು 1500 ರೂಪಾಯಿ ದಂಡ ಕಟ್ಟಿದನು. ಅದಕ್ಕೆ ಟಿಟಿ, ಸರಿ, ನಾನು ಸೀಟ್ ನೋಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು. ಆಗ ಸಂಗೀತ, ನನ್ನಿಂದಾಗಿ ನೀವು ದಂಡ ಕಟ್ಟಿದ್ದೀರಾ, ಈ ಅಧಿಕಾರಿಗಳು ಹೀಗೆ ಏನಾದರೊಂದು ಹೇಳಿ ತುಂಬಾ ದೋಚಿಕೊಳ್ಳುತ್ತಾರೆ ಎಂದಳು. ಅದಕ್ಕೆ ಸೂರಜ್ ನಕ್ಕು, ದೋಚಿಕೊಳ್ಳುವವರು ಯಾರು ಇಲ್ಲ, ಇದು ನಿಯಮ ಎಂದನು. ಸರಿ, ನೀನು ಉದಯನನ್ನು ಕರೆದುಕೊಂಡು ಆ ಸೀಟಿನ ಮೇಲೆ ಮಲಗು, ಸೀಟು ಕೊಟ್ಟ ನಂತರ ಏನು ಮಾಡಬೇಕೆಂದು ನೋಡೋಣ ಎಂದನು. ಆಗ ಆಕೆ ಮಲಗಿದಳು. ಆದರೆ ನಿದ್ರೆ ಬರದೆ ಎದ್ದು ಕುಳಿತುಕೊಂಡಳು. ಸೂರಜ್ ಕುಳಿತಿರುವುದನ್ನು ನೋಡಿ ನೀವು ಮಲಗಿ ಎಂದಳು. ಆದರೆ ಅವನು ನನಗೆ ನಿದ್ರೆ ಬರುತ್ತಿಲ್ಲ ಎಂದನು. ಆಗ ಸಂಗೀತ ಕೂಡ ಅವನ ಪಕ್ಕ ಬಂದು ಕುಳಿತುಕೊಂಡಳು. ನೀವು ದೆಹಲಿಯಲ್ಲಿ ಏನು ಕೆಲಸ ಮಾಡುತ್ತೀರಿ ಎಂದು ಕೇಳಿದಳು. ಆಗ ಸೂರಜ್, ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದನು. ಆಗ ಸೂರಜ್ ಮತ್ತೆ ಮಾತನಾಡುತ್ತಾ, ನೀವು ದೆಹಲಿಗೆ ಯಾವ ಕೆಲಸಕ್ಕಾಗಿ ಹೋಗುತ್ತಿದ್ದೀರಿ ಎಂದು ಆಕೆಯನ್ನು ಕೇಳಿದನು. ಆಗ ಸಂಗೀತ, ನನ್ನ ಪತಿ ಒಂದು ಕಂಪನಿಯಲ್ಲಿ 8 ವರ್ಷ ಕೆಲಸ ಮಾಡಿದ್ದರು. ಅವರ ಸಂಬಳದಿಂದ PF ಕಟ್ ಆಗುತ್ತಿತ್ತು. ಅವರು ರಿಟೈರ್ಡ್ ಆದಾಗ ಅಥವಾ ಆ ಕಚೇರಿಯನ್ನು ಬಿಟ್ಟು ಹೋದಾಗ ಆ ಹಣವನ್ನು ಹಿಂತಿರುಗಿಸುತ್ತಾರೆ. ಅದಕ್ಕಾಗಿ ಹೋಗುತ್ತಿದ್ದೇನೆ ಎಂದು ಸಂಗೀತ ಹೇಳಿದಳು. ಹಾಗಾದರೆ ಈಗ ನಿಮ್ಮ ಗಂಡನಿಗೆ ಏನಾಯಿತು ಎಂದು ಸೂರಜ್ ಕೇಳಿದನು. ಆಗ ಸಂಗೀತ, ಅವರು ಅತಿಯಾಗಿ ಡ್ರಿಂಕ್ಸ್ ಮಾಡುತ್ತಿದ್ದರು, ಕುಡಿದು ಡ್ರೈವಿಂಗ್ ಮಾಡಬೇಡಿ ಎಂದು ಎಷ್ಟೇ ಹೇಳಿದರೂ ಕೇಳಲಿಲ್ಲ. ಕುಡಿದು ರೋಡ್ ಆಕ್ಸಿಡೆಂಟ್ ನಲ್ಲಿ ತೀರಿಕೊಂಡರು ಎಂದು ಸಂಗೀತ ಹೇಳಿದಳು. ಆಗ ಸೂರಜ್, ಅಯ್ಯೋ ಕ್ಷಮಿಸಿ, ಹೀಗಾಗಬಾರದಿತ್ತು, ಇದು ಬಹಳ ದುಃಖದ ಘಟನೆ, ಇದೆಲ್ಲ ಯಾವಾಗ ನಡೆಯಿತು ಎಂದು ಮತ್ತೆ ಪ್ರಶ್ನೆ ಮಾಡಿದನು. ಆಗ ಸಂಗೀತ, ಇದು ನಡೆದು 1 ವರ್ಷವಾಯಿತು. ಫ್ರೆಂಡ್ಸ್, ಸಂಗೀತ ಎಂಬ ಮಹಿಳೆ ತನ್ನ ಪತಿಯ ಮರಣದ ನಂತರ ತೊಂದರೆಯಲ್ಲಿರುತ್ತಾಳೆ. ಆಕೆಯ ಪತಿ ಕೆಲಸ ಮಾಡುತ್ತಿದ್ದ ಕಂಪನಿಯಿಂದ ಬರಬೇಕಾದ ಹಣದ ಬಗ್ಗೆ ವಿಚಾರಿಸಲು ಅವಳು ದೆಹಲಿಗೆ ಪ್ರಯಾಣಿಸುತ್ತಾಳೆ. ರೈಲಿನಲ್ಲಿ ಅವಳಿಗೆ ಸೂರಜ್ ಎಂಬ ವ್ಯಕ್ತಿಯ ಪರಿಚಯವಾಗುತ್ತದೆ. ಸಂಗೀತ ತನ್ನ ಕಷ್ಟವನ್ನು ಸೂರಜ್ ಬಳಿ ಹೇಳಿಕೊಳ್ಳುತ್ತಾಳೆ. ಕಂಪನಿಯವರು 6 ತಿಂಗಳೊಳಗೆ ಬಂದು ಹಣ ತೆಗೆದುಕೊಂಡು ಹೋಗಲು ಹೇಳಿದ್ದರು. ಆದರೆ ಈಗ ಅವರು ತನ್ನ ಫೋನ್ ಕಾಲ್ಗಳನ್ನು ಸ್ವೀಕರಿಸುತ್ತಿಲ್ಲ, ಬಹುಶಃ ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ದಾರೆ ಎಂದು ಅವಳು ದುಃಖದಿಂದ ಹೇಳುತ್ತಾಳೆ. ದೆಹಲಿಗೆ ತಲುಪಿದ ನಂತರ ಸೂರಜ್ ಅವಳಿಗೆ ಸಹಾಯ ಮಾಡಲು ನಿರ್ಧಾರ ಮಾಡುತ್ತಾನೆ. ಅವನು ಆಕೆಯನ್ನು ನೊಯ್ಡಾದಲ್ಲಿರುವ ಆ ಕಂಪನಿಯ ಆಫೀಸ್ಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿನ ಅಕೌಂಟ್ಸ್ ವಿಭಾಗದಲ್ಲಿ ವಿಚಾರಿಸಿದಾಗ ಸಂಗೀತಳಿಗೆ ಶಾಕ್ ಕಾದಿರುತ್ತದೆ. ಕಂಪನಿಯವರು ನಿಮ್ಮ ಪತಿ ನಾಮಿನಿ ಜಾಗದಲ್ಲಿ ತನ್ನ ತಂದೆ ಹೆಸರನ್ನು ಬರೆದಿದ್ದಾರೆ, ಹಾಗಾಗಿ ಸುಮಾರು 70,000 ರೂಪಾಯಿಗಳನ್ನು ನಾವು ಅವರ ತಂದೆಗೆ ನೀಡುತ್ತೇವೆ, ನೀವು ಪತ್ನಿಯಾಗಿದ್ದರೂ ನಿಮಗೆ ನೀಡಲು ಸಾಧ್ಯವಿಲ್ಲ ಎಂದು ತಿಳಿಸುತ್ತಾರೆ. ಆಕೆಯ ಗಂಡ 8 ವರ್ಷಗಳಿಂದ ಕೆಲಸ ಮಾಡುತ್ತಿರುತ್ತಾನೆ. ಸಂಗೀತಳನ್ನು 6 ವರ್ಷಗಳ ಹಿಂದೆ ಅಷ್ಟೇ ಮದುವೆಯಾಗಿತ್ತು. ಬಹುಶಃ ಇದೇ ಕಾರಣವಿರಬಹುದು ಎಂದು ಸೂರಜ್ ಅಂದುಕೊಳ್ಳುತ್ತಾನೆ. ಸಂಗೀತ ತನ್ನ ಮಾವನಿಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾಳೆ. ಅವರು 2-3 ದಿನಗಳಲ್ಲಿ ಬರುವುದಾಗಿ ಹೇಳುತ್ತಾರೆ. ಆದರೆ ನಂತರ ತಿಳಿದು ಬರುವ ವಿಷಯವೆಂದರೆ ಆಕೆಯ ಮಾವ ಕಂಪನಿಗೆ ಕಾಲ್ ಮಾಡಿ ವಿಷಯವನ್ನು ತಿಳಿದುಕೊಂಡು ತಾವೇ ಬಂದು ಹಣವನ್ನು ತೆಗೆದುಕೊಂಡು ಹೋಗಿಬಿಡುತ್ತಾರೆ. ಸಂಗೀತ ಮತ್ತೆ ಅವರಿಗೆ ಕಾಲ್ ಮಾಡಿದಾಗ ಅವರು ಫೋನ್ ಎತ್ತುವುದಿಲ್ಲ. ಕೊನೆಗೆ ಫೋನ್ ಎತ್ತಿ, ನನಗೆ ಮಗನೇ ಇಲ್ಲದಿದ್ದಾಗ ಸೊಸೆ ಎಲ್ಲಿಂದ ಬರುತ್ತಾಳೆ, ನಮಗೆ ಮೊಮ್ಮಕ್ಕಳಿಗೆ ಕೊರತೆ ಇಲ್ಲ, ಈ ಹಣದಲ್ಲಿ 1 ಪೈಸೆಯೂ ಕೂಡ ಕೊಡುವುದಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾರೆ. ಈ ಮೋಸದಿಂದ ಸಂಗೀತ
ಸಂಪೂರ್ಣವಾಗಿ ಕುಸಿದು ಹೋಗುತ್ತಾಳೆ. ತನ್ನ ಅತ್ತಿಗೆ ಮನೆಯಲ್ಲಿ ತನಗೆ ಯಾವುದೇ ಮರ್ಯಾದೆ ಇಲ್ಲವೆಂದು, ಈಗ ವಾಪಸ್ ಹೋಗಲು ತನ್ನ ಬಳಿ ಕೇವಲ 150 ರೂಪಾಯಿ ಮಾತ್ರ ಉಳಿದಿದೆ ಎಂದು ಅಳುವುದಕ್ಕೆ ಶುರು ಮಾಡುತ್ತಾಳೆ. ಆಗ ಸೂರಜ್ ಅವಳಿಗೆ ಧೈರ್ಯ ತುಂಬಿ ತನ್ನ ಮನೆಗೆ ಬರುವಂತೆ ವಿನಂತಿಸುತ್ತಾನೆ. ಸೂರಜ್ ಸಂಗೀತ ಮತ್ತು ಆಕೆಯ ಮಗ ಉದಯ್ನನ್ನು ಜನಕ್ಪುರಿಯಲ್ಲಿರುವ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಒಂದು ತಿಂಗಳ ನಂತರ ಮನೆಗೆ ಬಂದಿದ್ದರಿಂದ ಮನೆ ಧೂಳಿನಿಂದ ಕೂಡಿರುತ್ತದೆ. ಆಗ ಇಬ್ಬರು ಸೇರಿ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ. ರಾತ್ರಿ ಮಲಗುವಾಗ ಸೂರಜ್ ಮತ್ತು ಉದಯ್ ಮಂಚದ ಮೇಲೆ ಮಲಗಿದರೆ ಸಂಗೀತ ನೆಲದ ಮೇಲೆ ಚಾಪೆ ಹಾಸಿ ಮಲಗುತ್ತಾಳೆ. ಅದೇ ರಾತ್ರಿ ಸಂಗೀತಳಿಗೆ ಆಕೆಯ ಪತಿಯ ಕಂಪನಿಯ ಮ್ಯಾನೇಜರ್ ಇಂದ ಕಾಲ್ ಬರುತ್ತದೆ. ಅವನು ಅವಳಿಗೆ ಸಹಾಯ ಮಾಡುವ ನೆಪದಲ್ಲಿ ಅಸಭ್ಯವಾಗಿ ಮಾತನಾಡಲು ಪ್ರಾರಂಭಿಸುತ್ತಾನೆ. ನೀನು ತುಂಬಾ ಸುಂದರವಾಗಿದ್ದೀಯಾ, ನಿನಗೆ ಬೇರೆ ಕೆಲಸ ಕೊಡಿಸುತ್ತೇನೆ, ಹೆಚ್ಚು ಹಣ ಸಂಪಾದಿಸಬಹುದು ಎಂದು ಆಮಿಷ ಒಡ್ಡುತ್ತಾನೆ. ಈ ಮಾತುಕತೆಗಳನ್ನು ಲೌಡ್ ಸ್ಪೀಕರ್ ನಲ್ಲಿದ್ದಾಗ ಕೇಳಿಸಿಕೊಂಡ ಸೂರಜ್ಗೆ ತುಂಬಾ ಕೋಪ ಬರುತ್ತದೆ. ಆಗ ಅವನು ಫೋನ್ ಕಸಿದುಕೊಂಡು ಮ್ಯಾನೇಜರ್ ನನ್ನು ಗದರುತ್ತಾನೆ. ಆಗ ತಕ್ಷಣ ಮ್ಯಾನೇಜರ್ ಫೋನ್ ಕಟ್ ಮಾಡುತ್ತಾನೆ. ಈ ಘಟನೆಯಿಂದ ಸಂಗೀತ ಮತ್ತಷ್ಟು ನೊಂದುಕೊಳ್ಳುತ್ತಾಳೆ. ದಿನಗಳು ಕಳೆದಂತೆ ಸೂರಜ್ ಮತ್ತು ಸಂಗೀತ ನಡುವೆ ಆಪ್ತತೆ ಬೆಳೆಯುತ್ತದೆ. ಸೂರಜ್ ಕೆಲಸಕ್ಕೆ ಹೋಗುವಾಗ ಸಂಗೀತ ಮನೆಯ ಕೆಲಸಗಳನ್ನು ನೋಡಿಕೊಳ್ಳುತ್ತಾಳೆ. ಅವಳ ಮಗ ಉದಯ್ ಕೂಡ ಸೂರಜ್ ನನಗೆ ತುಂಬಾ ಹೊಂದಿಕೊಳ್ಳುತ್ತಾನೆ. ಸುಮಾರು 1 ತಿಂಗಳ ನಂತರ ಒಂದು ದಿನ ರಾತ್ರಿ ಸಂಗೀತ, ನಾವು ನಿಮಗೆ ತುಂಬಾ ಭಾರವಾದೆವು, ನಮ್ಮನ್ನು ನಮ್ಮ ಊರಿಗೆ ಕಳುಹಿಸಿ ಬಿಡಿ ಎಂದು ಕೇಳುತ್ತಾಳೆ. ಆಗ ಸೂರಜ್ ಭಾವುಕನಾಗಿ, ನೀನು ಹೋದರೆ ನಾನು ಹೇಗೆ ಇರಲಿ, ಉದಯ್ ಕೂಡ ನನ್ನನ್ನು ಬಿಟ್ಟಿರಲಾರ, ನಿನಗೆ ನನ್ನ ಮೇಲೆ ಅನುಬಂಧ ಬೆಳೆದಿಲ್ಲವೇ ಎಂದು ಕೇಳುತ್ತಾನೆ. ಆಗ ಸಂಗೀತ, ನಾನು ಕೂಡ ನೀವು ಮತ್ತು ನಿಮ್ಮ ಮನೆಯಿಲ್ಲದೆ ಬದುಕಲಾರೆ ಎಂದು ತನ್ನ ಮನಸ್ಸಿನ ಮಾತು ಹೇಳುತ್ತಾಳೆ. ಆಗ ಇಬ್ಬರು ಸಹ ತಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾರೆ. ಸೂರಜ್ ಮರುದಿನವೇ ತನ್ನ ಪೋಷಕರಿಗೆ ವಿಷಯ ತಿಳಿಸುತ್ತಾನೆ. ಆಗ ಅವರು ಕೂಡ ಸಂತೋಷದಿಂದ ಈ ಸಂಬಂಧಕ್ಕೆ ಒಪ್ಪಿಗೆ ನೀಡುತ್ತಾರೆ. ಕೊನೆಗೆ ಸೂರಜ್ ಸಂಗೀತಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ದೇವರೆದುರು ಮದುವೆಯಾಗುತ್ತಾನೆ. ಅಂದಿನಿಂದ ಸಂಗೀತಳ ಕಷ್ಟಗಳು ದೂರವಾಗಿ ಅವರಿಬ್ಬರು ಉದಯ್ ಜೊತೆ ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ. ಫ್ರೆಂಡ್ಸ್, ಈ ಸ್ಟೋರಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದ.